ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆಯ ಸರಣಿಯಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ಕೋರ್ ವಿಷಯದಲ್ಲಿ ಇಂದು ಕಲಿಕಾ ಹಾಳೆ 4ರ ಉತ್ತರಗಳನ್ನು ನೋಡೋಣ. ಕಲಿಕಾ ಹಾಳೆ 4ರಲ್ಲಿ ಯಾವ ಚಟುವಟಿಕೆಗಳಿದಾವೆ ಆ ಚಟುವಟಿಕೆಗಳ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಮೊದಲಿನ ಭಾಗದ ವಿಡಿಯೋ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಅಲ್ಲದೆ ವಿಜ್ಞಾನ ಮತ್ತು ಹಿಂದಿ ವಿಷಯದಲ್ಲಿನೂ ಕೂಡ ನಾವು ಕಲಿಕಾ ಹಾಳೆಗಳ ಉತ್ತರಗಳನ್ನು ಹಾಕ್ತಾ ಇದ್ದೇವೆ. ವಿಡಿಯೋಗಳನ್ನು ನೋಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಹೊಸಬರಾಗಿದೆ ಸಬ್ಸ್ಕ್ರೈಬ್, ಜೊತೆಗೆ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಶುರು ಮಾಡ್ತೀನಿ. ಕಲಿಕಾ ಹಾಳೆ 4ರಲ್ಲಿನ ಉತ್ತರಗಳು. ಮಾಹಿತಿಗಾಗಿ ಸ್ವಲ್ಪ ಇಲ್ಲಿ ವಿಷಯಾಂಶವನ್ನು ಕೊಟ್ಟಿದ್ದಾರೆ, ಇದನ್ನು ತಾವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಇತಿಹಾಸದಲ್ಲಿ ಕಾಲಗಣನೆ ಬಹಳ ಪ್ರಮುಖವಾದದ್ದು. ನಾವು 365 ದಿನಕ್ಕೆ 1 ವರ್ಷ, 10 ವರ್ಷಗಳಿಗೆ ದಶಕ, 100 ವರ್ಷಕ್ಕೆ ಶತಕ ಅಥವಾ ಶತಮಾನ, 1000 ವರ್ಷಕ್ಕೆ ಸಹಸ್ರಮಾನ ಎಂದು ಕರೆಯುತ್ತೇವೆ. ಸಾಶಪು ಎಂದರೆ ಸಾಮಾನ್ಯ ಶಕ ಪೂರ್ವ, ಸಾಶ ಎಂದರೆ ಸಾಮಾನ್ಯ ಶಕ ಎಂದು ತಿಳಿಯಬೇಕು. ಈ ಹಿಂದೆ ಬಳಕೆಯಲ್ಲಿದ್ದ ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಶಕ ಪ್ರಯೋಗಗಳಿಗೆ ಬದಲಾಗಿ ಬಳಸಲಾಗಿದೆ. ನೋಡಿ, ಇತಿಹಾಸದಲ್ಲಿ ಏನದಪ್ಪ ಅಂದ್ರೆ ಕಾಲಗಣನೆ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಇದೆ. ಇಲ್ಲಿ ಮುಖ್ಯವಾಗಿ ನಾವು 365 ದಿನಕ್ಕೆ 1 ವರ್ಷ ಅಂತ ಕರಿತೀವಿ, 10 ವರ್ಷಗಳಿಗೆ ದಶಕ ಅಂತೀವಿ, 100 ವರ್ಷಕ್ಕೆ ಶತಮಾನ ಅಂತೀವಿ, 1000 ವರ್ಷಕ್ಕೆ ಸಹಸ್ರಮಾನ ಅಂತ ಕರಿತೀವಿ. ಇಲ್ಲಿ ಸಾಶಪು ಅಂತ ಒಂದು ಬರ್ತದ. ಸಾಶಪು ಅಂದ್ರೆ ಏನಪ್ಪ ಅಂದ್ರೆ ಸಾಮಾನ್ಯ ಶಕ ಪೂರ್ವ ಅಂತ ಕರಿತೀವಿ. ಸಾಶ ಬರ್ತದ. ಸಾಶ ಅಂತಂದ್ರೆ ಸಾಮಾನ್ಯ ಶಕ ವರ್ಷ ಅಂತ ಕರಿತೀವಿ. ಮೊದಲು ಸಾಮಾನ್ಯ ಶಕ ಪೂರ್ವಕ್ಕೆ ಕ್ರಿಸ್ತ ಪೂರ್ವ ಅಂತ ಕರಿತಿದ್ರು. ಆಮೇಲೆ ಕ್ರಿಸ್ತ ಶಕಕ್ಕೆ ಈಗ ಏನಂತ ಕರೀತಾರಪ್ಪ ಅಂದ್ರೆ ಸಾಮಾನ್ಯ ಶಕ ವರ್ಷ ಅಂತ ಕರೀತಾರೆ. ಅಂದ್ರೆ ಸಹಜವಾಗಿ ಹೇಳ್ಬೋದು, ಕ್ರಿಸ್ತನ ಜನನ ಪೂರ್ವ ಕ್ರಿಸ್ತ ಪೂರ್ವ, ಕ್ರಿಸ್ತನ ಜನನದ ನಂತರ ಕ್ರಿಸ್ತ ಶಕ ಅಂತ ನಾವೇನ್ ಮಾಡ್ತೀವಿ ಹೇಳ್ತೀವಿ. ಅದನ್ನೇ ಇಲ್ಲಿ ಏನ್ ಮಾಡಿದ್ದಾರೆ, ಆ ಒಂದು ಕಾಲರೇಖೆಯಲ್ಲಿ ತೋರಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಕ್ರಿಸ್ತನ ಜನನ ಪೂರ್ವ ಸಾಮಾನ್ಯ ಶಕ ಪೂರ್ವ, ಕ್ರಿಸ್ತನ ಜನನದ ನಂತರ ಸಾಮಾನ್ಯ ಶಕ ವರ್ಷ ಅಂತ ಹೇಳ್ತೀವಿ. ಚಟುವಟಿಕೆ 1. ಇದು ಕಲಿಕಾ ಹಾಳೆ 4 ಇದೆ. ಎಸ್, ಶತಮಾನವನ್ನ ಅರ್ಥ ಮಾಡಿಕೊಳ್ಳೋಣ. ಇಂದು ನಾವು ಯಾವ ಶತಮಾನದಲ್ಲಿದ್ದೇವೆ? ಶತಮಾನ ಅಂದರೆ 100 ವರ್ಷಗಳು ಎಂದರ್ಥ. ಸಾಮಾನ್ಯ ಶಕ 1ರಿಂದ 100 ವರ್ಷಕ್ಕೆ 1 ಶತಮಾನ. ಸಾಮಾನ್ಯ ಶಕ 1901ರಿಂದ 2000 ವರ್ಷಕ್ಕೆ 20ನೇ ಶತಮಾನ ಅಂತ ಕರಿತೀವಿ. ಹಾಗಾದ್ರೆ 21ನೇ ಶತಮಾನ ಆರಂಭವಾಗೋದು ಯಾವ ವರ್ಷದಿಂದ, ಅದು ಅಂತ್ಯವಾಗೋದು ಯಾವ ವರ್ಷ ಅಂತ ಕೇಳಿದ್ದಾರೆ. ತಮಗೆ ಗೊತ್ತಿರ್ಬೋದು, ಶತಮಾನ ಅಂತಂದ್ರೆ 100 ವರ್ಷ. ಅಂದ್ರೆ 1 ಶತಮಾನ ಪ್ರಾರಂಭ ಆಗೋದು ಸಾಮಾನ್ಯ ಶಕ 1ರಿಂದ 100ರವರೆಗೆ. ಅದೇ ತರನಾಗಿ 20ನೇ ಶತಮಾನ ಯಾವಾಗ ಆರಂಭ ಆಗ್ತದಪ್ಪ? ಸಾಮಾನ್ಯ ಶಕ 1901ರಿಂದ ಮುಗಿಯೋದು ಯಾವಾಗ? 2000ಕ್ಕೆ. ಅದೇ ತರಗಿ 21ನೇ ಶತಮಾನ ಯಾವಾಗ ಆರಂಭ ಆಗ್ತದ, ಯಾವಾಗ ಮುಗಿತದ ಅಂತ ಕೇಳಿದ್ದಾರೆ. ಸೊ ಇಷ್ಟನ್ನು ಹೇಳ್ಬೋದು, 21ನೇ ಶತಮಾನ ಆರಂಭವಾಗೋದು 2001ರಿಂದ, ಅದು ಮುಗಿತಕ್ಕಂಥದ್ದು ಏನಪ್ಪಾ ಅಂತಂದ್ರೆ 2100ಕ್ಕೆ ಏನಾಗ್ತದ ಅಂತಂದ್ರೆ ಅದು ಮುಗಿತದ. ಯಾವಾಗ ಮುಗಿತದ? 2100 ವರ್ಷಕ್ಕೆ ಅದು ಏನಾಗ್ತದಪ್ಪ ಅಂತಂದ್ರೆ ಮುಗಿತಕ್ಕಂಥದ್ದು. ಇದನ್ನೇ ಏನಂತ ಕರಿತೀವಿ? 21ನೇ ಶತಮಾನ ಅಂತ ಕರಿತೀವಿ. ಎಸ್, ಮುಂದೆ ಹೋಗೋಣ. ಚಟುವಟಿಕೆ 2ರಲ್ಲಿ ಏನಿದೆ ನೋಡಿ. ಈ ಕೋಷ್ಟಕದಲ್ಲಿ ವರ್ಷಗಳನ್ನು ನೀಡಲಾಗಿದೆ. ಇದು ಯಾವ ಶತಮಾನದಲ್ಲಿ ಬರ್ತದೆ ಅಂತ ಕೇಳಿದ್ದಾರೆ. 1947 ಬರೋದು 20ನೇ ಶತಮಾನ. ಹಾಗಾದ್ರೆ 2021, 1885, 1600, 1550, 1951 ಎಷ್ಟನೇ ಶತಮಾನದಲ್ಲಿ ಬರ್ತದೆ ಅಂತ ಕೇಳಿದ್ರು. ಉತ್ತರ ನೋಡೋದಾದ್ರೆ ವಿದ್ಯಾರ್ಥಿಗಳೇ, 2021 ಬರೋದು 21ನೇ ಶತಮಾನ, 1885 ಬರೋದು 19ನೇ ಶತಮಾನ, 1600 ಬರ್ತಕ್ಕಂಥದ್ದು 16ನೇ ಶತಮಾನ, 1550 ಬರೋದು 16ನೇ ಶತಮಾನ, 1951 ಬರೋದು 20ನೇ ಶತಮಾನ ಅಂತ ಹೇಳ್ತೀವಿ. ಎಸ್, ಮೂಟು ಚಟುವಟಿಕೆ 2. ಕಾಲಾನುಕ್ರಮದಲ್ಲಿ ಬರೆಯೋಣ. ಏನ್ ಕೇಳಿದ್ದಾರೆ? ಈ ಕೆಳಗಿನ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿ ಘಟನೆಗಳನ್ನ ಕೊಟ್ಟಿದ್ರು. ನೀವು ಹುಟ್ಟಿದ ವರ್ಷ, ಭಾರತ ಸ್ವಾತಂತ್ರ್ಯಗೊಂಡ ವರ್ಷ, ನೀವು ಶಾಲೆಗೆ ಸೇರಿದ ವರ್ಷ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕೊಟ್ಟಿದ್ದಾರೆ. ಮೊದಲಿಗೆ ಕಾಲಾನುಕ್ರಮದಲ್ಲಿ ಬರಿಬೇಕಾದ್ರೆ ವರ್ಷಗಳನ್ನ ನಾವು ಏನು ಮಾಡ್ಕೋಬೇಕು, ಬರ್ಕೋಬೇಕು.
ಸಾಮಾನ್ಯವಾಗಿ ಹುಟ್ಟಿದ ವರ್ಷ 2008 ಅಂತ ತಿಳ್ಕೊಂಡ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947, ಶಾಲೆಗೆ ಸೇರಿರ್ತಕ್ಕಂಥದ್ದು 1ನೇ ತರಗತಿಗೆ 2014, ಆಮೇಲೆ ಭಾರತಕ್ಕೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಿಕ್ಕಿದ್ದು 1857. ಇನ್ನು ಇವೇ ಘಟನೆಗಳನ್ನು ನಾವು ಏನು ಮಾಡ್ಕೊಳ್ಬೇಕಾಗ್ತದಪ್ಪ ಅಂತಂದ್ರೆ ಕಾಲಾನುಕ್ರಮದಲ್ಲಿ ಬರಿಬೇಕಾಗ್ತದೆ, ಏರಿಕೆ ಕ್ರಮದಲ್ಲಿ ಬರಿಬೇಕಾಗ್ತದೆ. ಎಸ್, ಮೊದಲಿಗೆ ಘಟನೆ ಬರೋದು 1857, ಅದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಇದಾದ ನಂತರ ಬರ್ತಕ್ಕಂಥದ್ದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947. ಇದಾದ ನಂತರ ಬರೆಯೋದು ಹುಟ್ಟಿದ ವರ್ಷ ಯಾವಾಗೂ 2008. ಆಮೇಲೆ ಶಾಲೆಗೆ ಸೇರಿದ್ದು ಯಾವಾಗಪ್ಪ ಅಂತಂದ್ರೆ 2014. ಈ ತರ ಘಟನೆಗಳನ್ನು ಏನ್ ಮಾಡ್ತಾ ಹೋಗ್ಬೇಕು, ಏರಿಕೆ ಕ್ರಮದಲ್ಲಿ ಬರಿತಾ ಹೋಗ್ಬೇಕು. 1857, 1947, 2008, ಆಮೇಲೆ 2014. ಮುಂದೆ ಇದೆ ಘಟನೆಗಳನ್ನ ಕಾಲರೇಖೆಯಲ್ಲಿ ಗುರುತಿಸಿ. ನೀವು ಹುಟ್ಟಿದ ವರ್ಷ ಅಂತ ಕೇಳಿದ್ದಾರೆ. ಸೊ ಹುಟ್ಟಿದ ವರ್ಷ 2008 ಅಂತ ತಿಳ್ಕೊಂಡ್ರೆ ಸೊ ಇಲ್ಲಿ ಬರ್ತದೆ 2000ದಿಂದ 2001 ಅಂತ. ಈ ಕಾಲರೇಖೆ ಮೇಲೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ 5 ವರ್ಷಕ್ಕೆ ಒಂದ್ಸಾರಿ ಅಥವಾ 10 ವರ್ಷಕ್ಕೆ ಒಂದ್ಸಾರಿ ತಾವು ಏನ್ ಮಾಡಬೇಕು, ಸೊ ಗೆರೆಗಳನ್ನು ಹಾಕಿ ಗುರುತಿಸಬೇಕು. ಆಮೇಲೆ ಆ 2008 ಎಲ್ಲಿ ಬರ್ತದಪ್ಪ ಅಂದ್ರೆ ಸೊ ಈ ಕಾಲರೇಖೆಯಲ್ಲಿ ಸೊ ಇಲ್ಲಿ 2008 ಏನಾಗ್ತದಪ್ಪ ಅಂದ್ರೆ ಬರ್ತದೆ. ನಿಮ್ಮ ಅಳತೆಯನ್ನು ತಾವು ಏನು ಮಾಡ್ಕೊಳ್ಬೋದು, 5 ವರ್ಷಕ್ಕೂ 1 ಸೆಂಟಿಮೀಟರು, ಓಕೆ, ಅಥವಾ 10 ವರ್ಷಕ್ಕೆ 1 ಸೆಂಟಿಮೀಟರ್ ಹಂಗೆ ತಾವು ಡಿಸ್ಟೆನ್ಸನ್ನು ಇಟ್ಕೊಳ್ಬೇಕು, ಅಳತೆಯನ್ನು ಇಟ್ಕೊಳ್ಬೇಕು. ಹೆಂಗೆ ಗ್ರಾಫ್ ನಕ್ಷೆ ತೆಗೆಯುವತ್ನಾಗ ಹೆಂಗೆ ಅಳತೆಗಳನ್ನು ಇರ್ತಿರಲ್ಲ ಅದೇ ಥರ. ಇನ್ನು ಭಾರತಕ್ಕೆ ಸ್ವಾತಂತ್ರ್ಯಗೊಂಡ ವರ್ಷ ಇದೆ 1947 ಇದೆ, ಇಲ್ಲಿ 1900 ಇದೆ, ಇಲ್ಲಿ 2000 ಇದೆ. ಈ 1900 ಮತ್ತು 2000 ಮಧ್ಯದ ಕಾಲರೇಖೆಯಲ್ಲಿ ಬರೋದೇ 1947. ಇದು 1947 ಆಗಿತ್ತು. ಎಸ್, ಮುಂದೆ ಹೋಗೋಣ. ಭಾರತಕ್ಕೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಕ್ಕಂಥದ್ದು 1857. ಇಲ್ಲಿ 1800 ಇದೆ, ಇಲ್ಲಿ 1900 ಇದೆ. ಸೊ ಮಧ್ಯದಲ್ಲೇ ಬರೋದೇ ಇದು ಯಾವುದಪ್ಪ ಅಂತಂದರೆ 1857. ಓಕೆ, ಸೊ ನಾನು ಮೌಸ್ನಿಂದ ಇಲ್ಲಿ ಟಿಕ್ ಮಾಡ್ತಾ ಇದ್ದೀನಿ. ಸೊ ಹೀಗಾಗಿ ಅದು ಕರೆಕ್ಟ್ ಪಾಯಿಂಟ್ ಆಗ್ತಾ ಇಲ್ಲ, ತಾವು ಅಡ್ಜಸ್ಟ್ನ ಮಾಡಿಕೊಡ್ರಿ. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ ಈ ಒಂದು ಕಲಿಕಾ ಹಾಳೆ 4ರಲ್ಲಿ ಇರ್ತಕ್ಕಂಥ 9ನೇ ತರಗತಿ. ಯಾಕಂದರೆ 8ನೇ ತರಗತಿಗೂ ಕೂಡ ಸೇಮ್ ಆಗಿರ್ತಕ್ಕಂಥ ಚಟುವಟಿಕೆ ಇತ್ತು. ಅದಕ್ಕಾಗಿ ಆ ಸಂಖ್ಯೆಗಳಲ್ಲಿ ಕೆಲವೊಂದಿಷ್ಟು ಏನಾಗದಪ್ಪ ಅಂತಂದ್ರೆ ಮೇಲೆ ಕೆಳಗೆ ಆಗಿರ್ತಕ್ಕಂಥದ್ದು. ಬಟ್ ಚಟುವಟಿಕೆಗಳು ಮತ್ತು ಸಾಮರ್ಥ್ಯ ಕಲಿಕಾ ಫಲ ಎಲ್ಲ ಒಂದೇ ಇರ್ತಕ್ಕಂಥದ್ದು. ಸೊ ಇಷ್ಟಿತ್ತು 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 4ರಲ್ಲಿ ಏನು ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಅಂಶಗಳು, ಆಮೇಲೆ ಚಟುವಟಿಕೆಗಳ ಉತ್ತರಗಳು. ಮತ್ತೆ ಸಿಗ್ತೀನಿ ಹೊಸ ಕಲಿಕಾ ಹಾಳೆಯ ಹೊಸ ಚಟುವಟಿಕೆಯಲ್ಲಿ. ಸೊ ವಿಡಿಯೋವನ್ನು ನೋಡ್ತಾ ಇರಿ. ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್, ಜೊತೆಗೆ